ಹಾಯ್ ನಮಸ್ತೆ, ವೆಲ್ಕಮ್ ಟು ಜಾನು ಬಾನು ವ್ಲಾಗ್ಸ್. ನಾನಿವತ್ತು ನಿಮಗೆ ತುಮಕೂರು ನಿಯರ್ ಲೊಕೇಟ್ ಆಗಿರುವ ಸಿದ್ಧಗಂಗಾ ಮಠದ ಡೀಟೇಲ್ಸ್ ತೋರಿಸ್ತೀನಿ, ಬನ್ನಿ. ಶ್ರೀ ಹರದನಹಳ್ಳಿ ಗೋಸಲ ಸಿದ್ದೇಶ್ವರ ಸ್ವಾಮೀಜಿಗಳು 15ನೇ ಶತಮಾನದಲ್ಲಿ ಬದುಕಿದ್ದು ತಮ್ಮ 15ನೇ ವಯಸ್ಸಿನಲ್ಲಿ ನಿರಂಜನ ಜಗದ್ಗುರುವಿನ ಮಠದ ಮುಖ್ಯಸ್ಥ ಆಗಿದ್ದರು. ನಂತರ ಅವರು ತಮ್ಮ ಕಿರಿಯ ಶ್ರೀಗಳಿಗೆ ಮಠದ ಆಡಳಿತವನ್ನು ವಹಿಸಿ ತಮ್ಮ ಸ್ವಂತ ಮಠದ ಸ್ಥಾಪನೆಗಾಗಿ 101 ಅನುಯಾಯಿಗಳನ್ನು ಸೇರಿಸಿಕೊಂಡು ಶಿವಗಂಗೆಗೆ ತೆರಳಿದ್ದರು. ಶ್ರೀಗಳು ಕೇತ ಸಮುದ್ರದ ಬೆಟ್ಟಕ್ಕೆ ಆಗಮಿಸಿದರು, 101 ಗುಹೆಗಳನ್ನು ರಚಿಸಿದರು ಮತ್ತು ಸಿದ್ಧಗಂಗೆಯಲ್ಲಿ ಮಠ ಸ್ಥಾಪನೆ ಮಾಡಿದರು. ಶ್ರೀಗಳು ತಮ್ಮ ವೃದ್ಧ ಶಿಷ್ಯರ ಬಾಯಾರಿಕೆಯನ್ನು ನೀಗಿಸಲು ಬಂಡೆಗಲ್ಲಿನಿಂದ ಗಂಗೆಯನ್ನು ಹರಿಸಿದರು. ಇದಕ್ಕಾಗಿಯೇ ಈ ಕ್ಷೇತ್ರಕ್ಕೆ ಸಿದ್ಧಗಂಗೆ ಎಂದು ಹೆಸರಾಗಿದೆ. ಇಲ್ಲಿ ಹರಿಯುವ ಗಂಗೆ ಎಲ್ಲ ಬಗೆಯ ಮಾನಸಿಕ ಹಾಗೂ ದೈಹಿಕ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಇಂದಿನ ದಿನಗಳಲ್ಲಿ ಜಾತಿ, ಧರ್ಮ, ಸಮುದಾಯದ ಭೇದವಿಲ್ಲದೆ ಸಾವಿರಾರು ಭಕ್ತರು ಬಂದು ಈ ಹರಿಯುವ ನೀರನ್ನು ಬಳಸುತ್ತಾರೆ. ಇದು ಪ್ರಾಚೀನದ ನವಗ್ರಹ ದೇವಾಲಯ. ಸುಮಾರು ಮಕ್ಕಳ ಆಶ್ರಯ ತಾಣವಾಗಿದೆ. ಶಿವಕುಮಾರ ಸ್ವಾಮೀಜಿಯವರ ಇದು ಮಹಾಗದ್ದುಗೆ. ಸಿದ್ಧಗಂಗಾ ದೇವಸ್ಥಾನಕ್ಕೆ ಹೋಗುವಾಗ ಚಿಕ್ಕ ಚಿಕ್ಕ ಗೋಪುರಗಳ ದೇವಾಲಯಗಳಿವೆ. ಇದೆಲ್ಲ ತುಂಬ ಪ್ರಾಚೀನವಾಗಿವೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಠವನ್ನು ತ್ರಿವಿಧ ದಾಸೋಹ ಮಠ ಅಂತಲೂ ಕರೀತಾರೆ. ತ್ರಿವಿಧ ದಾಸೋಹ ಅಂದರೆ ಉಚಿತ ಆಹಾರ, ಉಚಿತ ಶಿಕ್ಷಣ, ಉಚಿತ ಆಶ್ರಯ ಇವುಗಳನ್ನು ಒದಗಿಸುವ ಮೂಲ ಕಾರಣದಿಂದ ತ್ರಿವಿಧ ದಾಸೋಹ ಅಂತ ಕರೀತಾರೆ. ಇದು ಅಲ್ಲೇ ಇರೋ ದೊಡ್ಡದಾದ ಶಿವಲಿಂಗ. ಬಸವಣ್ಣ ಮತ್ತು ಶ್ರೀಗಳನ್ನು ಅಲ್ಲಿ ಕಟ್ಟಿದ್ದಾರೆ. ಇದು ನವಗ್ರಹ ದೇವಾಲಯ. ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಗರ್ಭಗುಡಿಯಲ್ಲಿರುವಂತಹ ದೇವರು ಸಿದ್ಧಲಿಂಗೇಶ್ವರ ಸ್ವಾಮಿ. ಗೋಪುರದಲ್ಲಿ ಸುಮಾರು ಸ್ವಾಮೀಜಿಯವರ ಕೆತ್ತನೆಯನ್ನು ಮಾಡಿದ್ದಾರೆ. ಇದೆಲ್ಲ ಪುಟಾಣಿಗಳು. ಇದು ನಂದಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಔಟ್ಸೈಡ್ ನಿಮಗೆ ಈ ಥರ ಟಾಯ್ಸ್ ಎಲ್ಲ ಅವೈಲೇಬಲ್ ಇದೆ. ಸ್ವಾಮೀಜಿಯವರ ಸ್ತುತಿ ಇದು. ಸ್ವಾಮಿಯವರು ಲಿಂಗೈಕ್ಯರಾದ ತದನಂತರದ ದಿನಗಳಲ್ಲಿ ನಿರ್ಮಿಸಲಾಗಿದೆ. ಸ್ವಾಮಿಗಳು ಮಕ್ಕಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸ್ವಾಮೀಜಿಯವರು ಮತ್ತು ಅನುಯಾಯಿಗಳು. ಇದು ಸ್ವಾಮಿಗಳು ಜನಿಸಿರೋದು.
ಗಳ ಜೀವನ ಚರಿತ್ರೆಯನ್ನು ಕೆತ್ತನೆ ಮಾಡೋದ್ರ ಮೂಲಕ ತೋರಿಸಿದರೆ ಸ್ವಾಮಿಗಳು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿರುವುದು. ಮಕ್ಕಳಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿರುವುದು. ಸ್ವಾಮಿಗಳಿಗೆ ನಿರಂಜನ ಜಂಗಮರು ದೀಕ್ಷೆ ಕೊಡುತ್ತಿರುವುದು. ಸ್ವಾಮೀಜಿಯವರಿಗೆ ಶ್ರೀಗಳು ಅನುಗ್ರಹ ನೀಡುತ್ತಿರುವುದು. ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸುತ್ತಿರುವುದು. ಶ್ರೀಗಳು ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳುತ್ತಿರುವುದು. ಪೀಠದಲ್ಲಿ ಉದ್ಧರಣೆಯಲ್ಲಿ ತೊಡಗಿರುವುದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಾಸೋಹಕ್ಕೆ ಸೌದೆಯನ್ನು ಶ್ರೀಗಳು ಕತ್ತರಿಸುತ್ತಿರುವುದು. ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು. ಜಿಂಕೆಗಳಿಗೆ ಆಹಾರವನ್ನು ನೀಡುತ್ತಿರುವುದು. ಗಿಡಕ್ಕೆ ಶ್ರೀಗಳು ನೀರನ್ನು ಎರೆಯುತ್ತಿರುವುದು. ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ಅವರು ಸಂಭಾಷಣೆಯಲ್ಲಿ ತೊಡಗಿರುವುದು. ಶ್ರೀಗಳು ತಮ್ಮ ಇಷ್ಟಲಿಂಗವನ್ನು ಪೂಜಿಸುತ್ತಿರುವುದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳು ಆಟ ಆಡೋಕ್ಕೆ ಪಾರ್ಕ್ ಇದೆ. ಆ ಸೈಡು ಚಿಕ್ಕದೊಂದು ಲೇಕ್ ಇದೆ. ಥ್ಯಾಂಕ್ ಯು ಫಾರ್